ಈಗ ನಂದು ಅದರಲ್ಲಿ ವೈಯಕ್ತಿಕವಾಗಿ ನನ್ನ ಮೇಲೂ ಒಂದಿಬ್ಬರು ಟೀಕೆ ಮಾಡ್ಯಾರ. ನಂದು ವೈಯಕ್ತಿಕ ಆಗಲಿ ರೈತರ ಪರವಾಗಲಿ ನಂದೇನೂ ಇದಿಲ್ಲ. ನೀರು ಬಿಡ್ರಿ ಅಂದರೆ ಬಿಡ್ಬೋದು, ಬೇಡ ಅಂದರೆ ಬೇಡ. ಅವರು ಎಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯ ಬರಲಿ. ಈಗ ಸ್ವಲ್ಪ ಜನ ಬರ್ತಾರೆ, ನಮಗೆ ಭತ್ತಕ್ಕೆ ಅಲ್ಲೇ ಟೈಮ್ ಆಗೈತಿ, ನಮಗೆ ನೀರು ಬಿಡೋದು ಬೇಡ, ನಮಗೆ ಬೇಸಿಗೆ ನೀರು ಬೇಕು ಅಂತ ಸ್ವಲ್ಪ ಜನ. ಈಗ ಅವ್ರದ್ರಾಗ ಒಮ್ಮತ ಇಲ್ಲ. ಈಗ ಅದಕ್ಕೆ ನಾನು ನಮ್ಮ ಮಾಜಿ ಸಚಿವರಿಗಾಗಲಿ ಮಾಜಿ ಶಾಸಕರಿಗಾಗಲಿ ಎಲ್ಲರಿಗೂ ಅದನ್ನು ಅವತ್ತು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮತ್ತು ನೀರಾವರಿ ಸಚಿವರ ಹತ್ರ ಮಾತಾಡಿ ಇದ್ರ ಬಗ್ಗೆ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಅವತ್ತೆಲ್ಲರೂ ಸೇರೇ ಮೀಟಿಂಗ್ ಮಾಡೀವಿ. ಅವತ್ತಿನ ದಿವಸ ಎಲ್ಲರೂ ಒಪ್ಕೊಂಡಾರ. ಹಂಗಾಗಿ ಒಂದು ನಾಳೆ ನಡೆದ್ರೆ ಈ ವಾರದಾಗ ಬರಲಿ. ಸಭೆಯಲ್ಲಿ ಏನು ತೀರ್ಮಾನ? ಸ್ವಲ್ಪ ಜನ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದರೆ ಇವ್ರದ್ದು ಒಮ್ಮತ ಬರಲಿಲ್ಲ. ಒಬ್ಬರು ಬೇಡ ಅಂತ, ಒಬ್ಬರು ಬೇಕು ಅಂತ. ಅದಕ್ಕೆ ಈಗ ನಾವಾದರೂ ಈಗ ಅವ್ರನ್ನ ಕುಂದಿರ್ಸ್ಕೊಂಡು ಮಾತಾಡಿ ಒಂದೇನಾರ ಒಂದು ನಿರ್ಧಾರಕ್ಕೆ ಬರ್ತೇವೆ. ಯಾಕಂದರೆ ಈಗ ಮಳೆಗಾಲ ಐತಿ, ಇನ್ನು ಇವತ್ತು 75 ಅಡಿ ದಾಟೈತಿ. ಹಂಗಾಗಿ ಈಗ ಭತ್ತಕ್ಕೆ ನೀರು ಕೊಟ್ಟರೆ ಸ್ವಲ್ಪ ಜನ ಬ್ಯಾಸ್ಗಿಗೆ ನೀರು ಬೇಕು ಅಂತಾರೆ. 1 ಲಕ್ಷ ಹೆಕ್ಟೇರು ಅಡಿಕೆ ಐತಿ, ಅಂದರೆ 2.5 ಲಕ್ಷ ಎಕರೆ ಪ್ಲಸ್ 1.5 ಲಕ್ಷ ಎಕರೆ ಭತ್ತ ಐತಿ. ಸೊ ಭತ್ತಕ್ಕೆ ನೀರು ಬಿಟ್ಟರೆ ಅಡಿಕೆರು ಏನಂತಾರೆ, ಅಡಿಕೆರು ಬೇಡ ನನಗೆ, ನಮಗೆ ಬೇಸಿಗೆ ಕೊಡ್ರಿ, ತೋಟ ಉಳಿತಾವು ಅಂತ ಅವ್ರು ಅಂತಾರೆ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಒಂದು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಕಾರ್ಯರೂಪಕ್ಕೆ ಬರೋಣ. ಬಂದು ಒಟ್ಟು ನಮ್ಮ ತೋಟಗಳು ಆಗಲಿ ಭತ್ತನಾಗಲಿ ಎಲ್ಲ ರೈತರು ಉದ್ಧಾರ ಆಗಬೇಕು. ರೈತರಿಗೆ ಎಲ್ಲರಿಗೂ ಸಿಗಬೇಕು. ರೈತರ ಬಿಡುಗಡೆ ಮಾಡಲಿಲ್ಲ ಅಂದರೆ ಈಗ ಹಿರಿಯೂರು ಉಪಚುನಾವಣೆ ಬರ್ತಾ ಇದೆ. ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ನೀರು ಹರಿಬಿಡಿಸಲು ಷಡ್ಯಂತ್ರ ಮಾಡಿದ್ದಾರೆ. ಹಿಂಗೆ ಉಪಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲ, ಸುಳ್ಳು ಅವ್ಯಾವು ಇಲ್ಲ. ಅವರು ಟ್ರಯಲ್ ರನ್ ಕೇಳಿದರು. ಅದಕ್ಕೆ ಅಪ್ಪರ್ ಭದ್ರಕ್ಕೆ ನಾವು ಟ್ರಯಲ್ ರನ್ ಮಾಡೋಕ್ಕೆ ಒಂದು ಸ್ವಲ್ಪನಾರು ನೀರು ಕೊಡ್ರಿ ಅಂದರು. ನಾವು ಅವಾಗ ಸ್ವಲ್ಪ ಜನ ರೈತರು ಏನಂದರು, ಇದನ್ನು ಆದಷ್ಟು ಬೇಗನೆ ಲಿಫ್ಟಿಂಗ್ ಮಾಡಬೇಕು ಅಂದಾಗ ಇನ್ನು 2 ತಿಂಗಳು 3 ತಿಂಗಳು ಆಗ್ತೈತಿ ಅಂದಾಗ ಅಲ್ಲಿ ಮಟ್ಟ ಪೆಂಡಿಂಗ್ ಇಡಪ್ಪ, ಫಸ್ಟ್ ಲಿಫ್ಟಿಂಗ್ ಮಾಡಿ ಆಮೇಲೆ ಬೇಕಾದ್ರೆ ನೀನು ಇದನ್ನು ಮಾಡ್ಕೆ ಅಂತ ಹೇಳಿದ್ವಿ. ತುಂಗಾದಿಂದ ಅದನ್ನು ಮಾಡಪ್ಪ ಅಂತ ಅವತ್ತು ಮಾತುಕತೆ ಆಗೈತಿ. ಈಗ 3,500-4 ಸಾವಿರ ಒಂದು ದಿವಸ 3 ಸಾವಿರ ಬರ್ತೈತಿ, ಒಂದು ದಿವಸ 4,500 ಸಾವಿರ ಬರ್ತೈತಿ. ಹಂಗಾಗಿ ಈಗ ಆದಷ್ಟು ಬೇಗನೆ ಈಗ ಸ್ವಲ್ಪ ಸ್ಕೇರ್ಸಿಟಿ ಐತಿ, ಇಲ್ಲ ಅಂತಲ್ಲ. ಆದರೂ ಬಿಡ್ಬೋದು. ಸ್ವಲ್ಪ ಜನ ಭತ್ತಕ್ಕೆ ಮತ್ತು ಕಬ್ಬಿಗೆ ಅಡಿಕೆಗೆ ಎರಡಕ್ಕೂ ಸೇರಿ ಒಮ್ಮತದ ಬಂದುಬಿಟ್ರೆ ನಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅಂದರೆ ಟೆಕ್ನಿಕಲಿ ನೀರು ಕೊಡ್ಬೋದು ಸರ್. ಈಗ ಲೆಕ್ಕಾಚಾರದ ಪ್ರಕಾರ ಅಂದರೆ ಕಡಿಮೆ ಇದ್ದಾಗ ಕೊಟ್ಟಿದ್ರು. ಈಗ ಡ್ರಿಂಕಿಂಗ್ ವಾಟ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಜನ ಬೇಸಿಗೆಗೆ ನೀರು ಬೇಕು ಅಂತಾರೆ. ಸೊ ಬೇಸಿಗೆಗೆ ಬಿಡ್ಬೇಕಪ್ಪ, ಕಂಟಿನ್ಯೂಟಿ ಕೊಡ್ರಿ ಬೇಸಿಗೆಗೆ ಅಂತಾರೆ. ಬೇಸಿಗೆ ಕಂಟಿನ್ಯೂಟಿ ಕೊಡ್ರಿ, ಇಲ್ಲಾಂದ್ರೆ ಟೇಲ್ ಹ್ಯಾಂಡಿಗೆ ನೀರು ಮುಟ್ಟಲ್ಲ ಅಂತ ಸ್ವಲ್ಪ ಜನ. ಈಗ ಆನ್ ಆ್ಯಂಡ್ ಆಫ್ ಮಾಡಿದರೆ ಟೇಲ್ ಹ್ಯಾಂಡಿಗೆ ನೀರು ಮುಟ್ಟಲ್ಲ ಅಂತ ಸ್ವಲ್ಪ ಜನ ರೈತರು. ಅದಕ್ಕೆ ಇದನ್ನು ಇನ್ನೊಂದು ಸತಿ ಮೀಟಿಂಗ್ ಮಾಡೋಣ, ಮಾಡಿ ಬೇಕಾದ್ರೆ ಒಂದು ಡಿಸಿಷನ್ ತಗೋಣ. ಭದ್ರಾ ನೀರು ಭತ್ತಕ್ಕೋಸ್ಕರ ವಾಣಿಜ್ಯ ಬೆಳೆಗಲ್ಲ ಅಂತಂದು ಹೇಳ್ತಾರೆ ಸರ್. ಅವತ್ತು ಮಾತಾಡ್ಬೇಕಾಯ್ತು, ಅವತ್ತೇ ಎಲ್ಲರೂ ಮಾತಾಡ್ಬೇಕಾಯ್ತಲ್ಪ. ಈಗ 2 ಟೀಮ್ ಅದಲ್ಲಪ್ಪ ಅವ್ರದ್ದು. ಸ್ವಲ್ಪ ಜನ ಬೇಕು ಅಂತಾರೆ, ಸ್ವಲ್ಪ ಜನ ಬೇಡ ಅಂತಾರೆ. ಒಂದು ಒಮ್ಮತದ ತೀರ್ಮಾನ ಬರಲಿ, ನಾವು ಡಿಸಿಷನ್ ತಗೋಣ. ಖರ್ಚು ಮಾತಾಡ್ತೇನೆ. ಖರ್ಚು ಮಾತಾಡ್ತೇನೆ.